ಮಳೆ ಬಂದ್ರೆ ಸಾಕು ಆ ಪ್ರದೇಶ ಬೆಂಗಳೂರಿನಲ್ಲಿ ಮೊದಲೇ ಜಲಾವೃತ ಆಗ್ಬಿಡುತ್ತೆ. ಮನೆಗಳಿಗೆಲ್ಲ ನೀರು ನುಗ್ಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಪ್ರತಿ ಸಲ ಮಳೆ ಬಂದಂತಹ ಸಂದರ್ಭದಲ್ಲೂ ಈ ಮನೆಯವರು ಅಕ್ಷರಶಃ ನರಕ ಅನುಭವಿಸ್ತಾ ಇದ್ರು. ಪಾಲಿಕೆ ಅಧಿಕಾರಿಗಳ ಬಳಿ ಹೇಳ್ಕೊಂಡ್ರೆ ಶಾಶ್ವತ ಪರಿಹಾರ ಸಿಗ್ಲೇ ಇಲ್ಲ. ಅದಕ್ಕೆ ಅಂತಾನೆ ಮನೆ ಮಾಲೀಕರು ಇಲ್ಲಿ ಮಾಡಿರುವಂತಹ ಪ್ಲಾನ್ ಇದೆಯಲ್ಲ, ಅದು ಮಾಸ್ಟರ್ ಪ್ಲಾನ್. ವಿದೇಶಿ ತಂತ್ರಜ್ಞಾನದ ಮೂಲಕ ತಮ್ಮ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆ ಕಾಮಗಾರಿ ಪ್ರಗತಿಯಲ್ಲಿದೆ. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು, ಮಳೆ ಬಂದಂತಹ ಟೈಮ್ನಲ್ಲಿ ಮನೆಗೆ ನೀರು ನುಗ್ಗಿ ಪಟ್ಟಂತಹ ನರಕ ಯಾತನೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ, ಆ ಮಳೆಯ ಸಮಸ್ಯೆಗೆ ಮನೆಯವರೇ ಕಂಡುಕೊಂಡಿರುವಂತಹ ಪರಿಹಾರ ಅದೇನು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜಲಾಸುರನಿಗೆ ಜಪಾನ್ ಅಸ್ತ್ರವನ್ನ ಮನೆ ಮಾಲೀಕ ಬಳಕೆ ಮಾಡಿದ್ದಾರೆ. ಏನಿದು ಜಪಾನ್ ಅಸ್ತ್ರ? ಈ ಸಲವೂ ಮಳೆ ನೀರಲ್ಲಿ ಬದುಕುವಂತಹ ಭೀತಿಯಲ್ಲಿ ಆ ಭಾಗದ ಜನ ಇದ್ದಾರೆ. ಕಳೆದ ವರ್ಷ ಪ್ರವಾಹದ ಏಟಿಗೆ ಯಲಹಂಕ ಜನ ನಿಜಕ್ಕೂ ಅಕ್ಷರಶಃ ನಲುಗಿ ಹೋಗಿದ್ರು. ಈಗ ಜಪಾನ್ ತಂತ್ರಜ್ಞಾನದ ಮೊರೆಯನ್ನ ಹೋಗಿದ್ದಾರೆ ಓರ್ವ ಮನೆಯ ಮಾಲೀಕ. ಯಲಹಂಕ ಕೋಗಿಲೆ ಕ್ರಾಸ್ನಲ್ಲಿ ಈ ರೀತಿಯಾಗಿ ಮನೆ ಮಾಲೀಕರೊಬ್ರು ಒಂದು ಐಡಿಯಾ ಮಾಡಿರುವುದು. ಏನದು ಐಡಿಯಾ ಅಂದ್ರೆ, ತಮ್ಮ ಮನೆಯನ್ನ 5 ಅಡಿ ಎತ್ತರಕ್ಕೆ ಏರಿಸ್ತಿದ್ದಾರೆ ಅವರು. ಹೇಗೆ ಅಂದ್ರೆ, ಹೈಡ್ರಾಲಿಕ್ ಜಾಕ್ ತಂತ್ರಜ್ಞಾನದ ಮೂಲಕ 5 ಅಡಿ ಎತ್ತರಕ್ಕೆ ನೇರವಾಗಿ ಇಡೀ ಮನೆಯನ್ನೇ ಮೇಲಕ್ಕೆ ಲಿಫ್ಟ್ ಮಾಡೋದು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾವು ಈ ಐಡಿಯಾದ ಮೊರೆ ಹೋಗ್ತೀವಿ. ಯಾಕಂದ್ರೆ ಕಷ್ಟಪಟ್ಟು ಈ ಮನೆಯನ್ನ ಕಟ್ಟಿದೀವಿ. ಈ ಮನೆ ಬಿಟ್ಟು ಮಳೆ ಬರುತ್ತೆ ಅಂತ ಹೇಳಿ ಬೇರೆ ಏರಿಯಾಗ ಹೋಗಿ ಇರೋಕ್ಕಾಗಲ್ಲ. ಹಾಗಂತ ಮಳೆ ಬಂದಂತಹ ಸಂದರ್ಭದಲ್ಲಿ ಪರದಾಡೋದಕ್ಕೂ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿನೇ ಈ ಹೈಡ್ರಾಲಿಕ್ ಜಾಕ್ ತಂತ್ರಜ್ಞಾನದ ಮೊರೆ ಹೋಗಿರೋದು. ಈ ವರ್ಷ ಮಳೆಗಾಲ ಆರಂಭ ಆಗೋ ಮೊದಲೇ ಈ ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ರಾಜಕಾಲುವೆ, ಕೆರೆ ನೀರು ಮನೆಗೆ ಎಂಟ್ರಿ ಆಗದಂತೆ ಈ ಮೂಲಕ ತಡೆಯುವಂತಹ ಪ್ಲಾನ್. ತಮಗಾಗ್ತಾ ಇರುವಂತಹ ಸಮಸ್ಯೆಗೆ ಕಳೆದ ಹಲವು ವರ್ಷಗಳಿಂದ ಈ ಮನೆಯ ಮಾಲೀಕ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.